ಆಚಿ ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಸಿಎಂ ಆಗ್ತಾರೆಂಬ ಹೇಳಿಕೆ ವಿಚಾರಕ್ಕೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚಲುವರಾಯಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಚಲುವರಾಯಸ್ವಾಮಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಅವು ಯಾವಾಗ ತಾನೇ ಸಿಎಂ ಆಗಲ್ಲ ಅಂತಾರೆ ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಏನೇನೋ ಮಾತಾಡಿ ಈಗ ಅವರ ಜೊತೆಗೇನೆ ಇದ್ದಾರೆ. ಅವ್ರು ಯಾವಾಗ ಏನ್ ಬೇಕಿದ್ರೂ ಮಾತನಾಡ್ತಾರೆ. ಅಧಿಕಾರಕ್ಕಾಗಿ ಏನ್ ಬೇಕೋ ಆ ತೀರ್ಮಾನವನ್ನೇ ಅವ್ರು ತೆಗೆದುಕೊಳ್ಳೋದು. ಜೆಡಿಎಸ್ ನಾಯಕರ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಆಗ್ತಾರೆ ಅನ್ನುವಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿರೋ ಹೇಳಿಕೆಗೆ ಚಲುವರಾಯಸ್ವಾಮಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಯಾವಾಗ ತಾನೇ ಅವ್ರು ಸಿಎಂ ಆಗಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಹಿಂದೆ ಆರ್ಎಸ್ಎಸ್ನೇ ವ್ಯಂಗ್ಯ ಮಾಡ್ತಾ ಇದ್ರು. ಈಗ ನೋಡಿದ್ರೆ ಅವ್ರ ಜೊತೆಗೇನೆ ಸೇರ್ಕೊಂಡಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಆಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ವ್ಯಂಗ್ಯ ಆಡಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಆಗಲ್ಲ ಅಂತ ಯಾವತ್ತೂ ಅವ್ರು ಹೇಳಲ್ಲ. ಅವ್ರ ಅನುಕೂಲಕ್ಕೆ ತಕ್ಕಂತೆ ಹೇಳಿಕೆ ಕೊಡ್ತಾರೆ, ಅನುಕೂಲಕ್ಕೆ ತಕ್ಕಂತೆಯೇ ಅವ್ರ ತೀರ್ಮಾನ ತೆಗೆದುಕೊಳ್ಳೋದು ಅಂತ ಚಲುವರಾಯಸ್ವಾಮಿ ಅವರು ಜೆಡಿಎಸ್ ನಾಯಕರ ವಿರುದ್ಧ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಆಗ್ತಾರೆ ಅಂತ. ಹಾಗಾಗಿ ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರು ಒಂದೊಂದು ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಈಗ ಚಲುವರಾಯಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿರೋದು, ಸಿಎಂ ಆಗ್ತೀವಿ ಅಂತಾನೆ ಹೇಳ್ತಾರೆ ಹೊರತು ಆಗಲ್ಲ ಅಂತ ಯಾವತ್ತೂ ಕೂಡ ಹೇಳಲ್ಲ. ಈ ಹಿಂದೆ ನೋಡಿದ್ರೆ ಆರ್ಎಸ್ಎಸ್ ವ್ಯಂಗ್ಯ ಮಾಡ್ತಾ ಇದ್ರು, ಆರ್ಎಸ್ಎಸ್ ವಿರುದ್ಧ ಮಾತನಾಡ್ತಾ ಇದ್ರು. ಈಗ ಮೈತ್ರಿ ಆಗಿ ಅವ್ರ ಜೊತೆಗೇನೆ ಇದ್ದಾರೆ. ಹಾಗಾಗಿ ಯಾವಾಗ ಅವ್ರ ಅನುಕೂಲಕ್ಕೆ ಹೆಂಗ್ ಬೇಕೋ ಹಂಗೆ ಹೇಳಿಕೆಯನ್ನ ಕೊಡ್ತಾರೆ, ತೀರ್ಮಾನ ತಗೋತಾರೆ ಅಂತ. ಯಾವತ್ತಾಗಲ್ಲ ಅಂತ ಹೇಳಿದ್ದಾರೆ. ಯಾವತ್ತು ನಾವೆಲ್ಲ ಸೇರಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸುವ ಅವತ್ತಿಂದ ನಿರಂತರ ಮುಖ್ಯಮಂತ್ರಿಯೇ ಆಯ್ತಾ ಇರುತ್ತೆ. ಈಗ 18ರಲ್ಲಿ ನಂದು ಸಿಂಗಲ್ ಗೌರ್ಮೆಂಟ್ ಬರ್ದೆ ನಾನು ಡಿಸಾಲ್ವ್ ಮಾಡ್ತೀನಿ ಅಂದರು. ನೀವು ಕೇಳಿದ್ರಮ್ಮ. ಈಗ 23ರಲ್ಲಿ ನನ್ನ ಪಕ್ಷ ಅಧಿಕಾರಕ್ಕೆ ಬರ್ದೆ ನಾನು ಯಾವ ಜೊತೆಲಿ ಹೋಗಲ್ಲ ಅಂದರು. ಮತ್ತು BJP ಜೊತೆ ಹೋದ್ರು. ಕೇಳಿದ್ರ ನೀವು? ಕೇಳಲಿಲ್ಲ. ದೇವೇಗೌಡರು ಸಾಹೇಬರು, ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬಂದು ದೇಶ ಬಿಟ್ಟೈತೀನಿ, ಕೇಳಿದ್ರ ನೀವು? ಕೇಳಲ್ಲ. ನಾವೇನ್ ಮಾಡೋದು? ಮತ್ತೆ ಅವ್ರಿಗೆ ಮಾತ್ರ ಪರಿಸ್ಥಿತಿ, ಬೇರೆಯವ್ರಿಗೆ ಪರಿಸ್ಥಿತಿ ಇಲ್ಲ ಅಂತ. ಅದಕ್ಕೆ ನೋಡ್ರಪ್ಪ, ನೀವು ಸಾಫ್ಟ್ ಕಾರ್ನರ್ ಅವ್ರಿಗೆ ನಮ್ ಕಂಡ್ರೆ ಅಗ್ರೆಸಿವ್ ಆಗಿ ಕೇಳ್ತೀರಾ. ಅದರಿಂದ ಬಹುಶಃ ಅವರು ಯಾವ್ಯಾವ ರೀತಿ ಏನೇನು ಮಾತನಾಡಿದರೆ, ಯಾವ್ಯಾವ ಸಂದರ್ಭ ಬಂದಾಗ RSS ಬಗ್ಗೆ ಕುಮಾರಸ್ವಾಮಿ ಅವರು ಎಷ್ಟು ಕೆಟ್ಟಿಡ್ದಾಗ ಮಾತಾಡಿದ್ದಾರೆ. ದೇವೇಗೌಡರು ಮಾತಾಡೋದು ಪರವಾಗಿಲ್ಲ, ಕುಮಾರಸ್ವಾಮಿ ಅವರು ಮಾತಾಡೋದು ಪರವಾಗಿಲ್ಲ, ನಿಖಿಲು ಮಾತಾಡ್ಬಿಟ್ರಲ್ರಿ. RSS ಬಗ್ಗೆ, ಮೋದಿಯವ್ರ ಬಗ್ಗೆ ನಿಖಿಲು ಮಾತಾಡ್ಬಿಟ್ರು. ಈಗ ಅದೇ ಪಕ್ಷದಲ್ಲಿ ಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಗೊತ್ತಾಯ್ತಾ? ಅವೆಲ್ಲ ಏನಾಗುತ್ತೆ, ಅವ್ರು ಹೇಳ್ದಂಗೆ ರಾಜಕಾರಣ, ಪ್ರಜಾಪ್ರಭುತ್ವ ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರ್ತದೆ. ಬಿಜೆಪಿಯಲ್ಲಿ ನಮ್ಗಿಂತ ಕೆಟ್ಟ ಪರಿಸ್ಥಿತಿ ಇದೆ. ಆರ್ ಅಶೋಕ್ ಆಗ್ಲಿ, BY ವಿಜಯೇಂದ್ರ ಚೆನ್ನಾಗಿದ್ದಾರಾ? ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಬಗ್ಗೆ ಬಿಜೆಪಿಗರು ಮಾತನಾಡೋದಕ್ಕಿಂತ ಮುಂಚೆ ಅವ್ರ ಪರಿಸ್ಥಿತಿ ಹೇಗಿದೆ, ಅವ್ರ ಪಕ್ಷದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ಕೊಳ್ಬೇಕಲ್ವಾ? ಬಿಜೆಪಿ ಪರಿಸ್ಥಿತಿ ಕೂಡ ಬಹಳ ಕೆಟ್ಟಾಗಿದೆ. ನಾವು ಜೊತೆಯಲ್ಲಿ ಕೂತು ಕಾಫಿ ಕುಡಿತೀವಿ, ನಮ್ಮಲ್ಲಿ ಆಂತರಿಕ ಗಲಾಟೆ ಹೆಚ್ಚಾಗಿಲ್ಲ. ನಾನು JDS ವಿಚಾರ ಚರ್ಚೆ ಮಾಡೋದಿಲ್ಲ ಅಂತ ಕೂಡ ಅಲ್ಲಗೆಳೆದಿದ್ದಾರೆ. ರೇವಣ್ಣ ಅವರದ್ದು ಮುಗಿದ ಅಧ್ಯಾಯ. ಇನ್ನು ಪ್ರಜ್ವಲ್, ನಿಖಿಲ್ ಅಂತ ಫೈಟ್ ಇತ್ತು. ಈಗ ಪ್ರಜ್ವಲ್ದು ಮುಗೀತಲ್ಲ. GTD ಯಾವಾಗ ಯಾವ ಪಕ್ಷಕ್ಕೆ ಹೋಗ್ತಾರೆ ಅನ್ನೋದೇ ಗೊತ್ತಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಸಣ್ಣ ಪುಟ್ಟದೇನೋ ಅಲ್ಲಿ ಇಲ್ಲಿ ಡಿಸ್ಕಸ್ ಮಾಡ್ಬೋದು ನಮ್ಮವರು. ನಮಗಿಂತ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು BJP ಪಕ್ಷದ ಆಂತರಿಕವಾದಂಥ ವಿಚಾರ, ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ. ನಮ್ಮ ಅಶೋಕು ಅಶ್ವತ್ಥನಾರಾಯಣ ಚೆನ್ನಾಗವ್ರ, ಅಶೋಕು ವಿಜೇಂದ್ರ ಚೆನ್ನಾಗವ್ರ, ಬಸವರಾಜ ಬೊಮ್ಮಾಯಿ ವಿಜೇಂದ್ರ ಚೆನ್ನಾಗವ್ರ. ಒಬ್ರಿಗೊಬ್ರಿಗೆ ಅವರಲ್ಲೇ ದೊಡ್ಡ ಇದು ನಡೀತದೆ. ನಮ್ಮಲ್ಲಿ ಒಂದ್ ಕಡೆ ಕೂರ್ತೀವಿ, ಕಾಫಿ ಕುಡಿತೀವಿ, ತಿಂಡಿ ತಿಂತೀವಿ, ಚೆನ್ನಾಗಿದ್ದೀವಿ, ಮಾತಾಡ್ಕೊಂಡು ಹೋಗ್ತೀವಿ. ಅವ್ರಿವ್ರು ಹೇಳಿದಾಗ ಮಾತನಾಡಿದಾಗ ಬಾಯಿ ತಪ್ಪು ಏನಾರ ಅಂದ್ರೆ ಅದನ್ನೇ ಒಂದು ನ್ಯೂಸ್ ಆಗುತ್ತಷ್ಟೆ. ಬಟ್ ನಮಗೆ BJP ಕಂಪೇರ್ ಮಾಡೋದಾದ್ರೆ ನಮ್ಮ ಪಕ್ಷದಲ್ಲಿ ಆಂತರಿಕವಾದಂಥ ಕಿತ್ತಾಟ ಹೆಚ್ಚಿಗೆ ಇಲ್ಲ.
ನಮ್ಮಲ್ಲಿ ರೀಶಫಲ್ ಇದೆ, ರೀಶಫಲ್ ಮಾಡ್ತೀನಿ ಅಂತ ಹೇಳಿದರೆ ರೀಶಫಲ್ ಮಾಡ್ತಾರೆ. ನಾಯಕತ್ವ ಬದಲಾವಣೆ ಏನಿದ್ರು ರಾಹುಲ್ ಗಾಂಧಿಯವರು, ಖರ್ಗೆಯವರು, ವೇಣುಗೋಪಾಲ್, ಸುರ್ಜೇವಾಲಾ ಅವರೇ ತೀರ್ಮಾನ ಮಾಡಬೇಕು. ಅದು ಅವ್ರಿಗೆ ಬಿಟ್ಟಿದ್ದು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಇಬ್ಬರೂ ನಾಯಕತ್ವದ ಬಗ್ಗೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ದಾರೆ. ಅದನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಇದು ಯಾವುದೂ ಗೊಂದಲ ಇಲ್ಲ. ಇನ್ನು JDS ವಿಚಾರ ನಾವೇನು ಚರ್ಚೆ ಮಾಡೋದು ಬೇಕಿಲ್ಲ. ಅವ್ರು ಏನಾಗುತ್ತೆ, ಸೊ ಅವ್ರದ್ದೇ ಆದಂಥ ಅವ್ರ ಕುಟುಂಬದ ಪಕ್ಷ ಆದ್ರಿಂದ ಅದರಲ್ಲಿ ಆಂತರಿಕ ಕಿತ್ತಾಟದ ಪ್ರಶ್ನೆ ಬರೀಕಿಲ್ಲ. ರೇವಣ್ಣನ ಪೂರ್ತಿ ಮುಗಿದೋಗಿದೆ ಅಧ್ಯಾಯ. ಈಗ ಒನ್ ಮ್ಯಾನ್ ಶೋ ಆಗಿದ್ದಾರೆ ನಮ್ಮ ಕುಮಾರಸ್ವಾಮಿ ಅವರು. ಅವ್ರ ಮಗನ್ನ ಉತ್ತರಾಧಿಕಾರಿ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದೇನೋ ಲಾಸ್ಟ್ ಮಂತನೇ ಮಾಡ್ತೀವಿ ಅಂದಿದ್ರು, ಇನ್ನೂ ಮಾಡಿಲ್ಲ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಸೊ ಈಗ ಪ್ರಜ್ವಲ್ ಪ್ರಶ್ನೆ ಇಲ್ವಲ್ಲ, ಪ್ರಜ್ವಲ್ಲು ನಿಖಿಲ್ ಅಂತ ಫೈಟ್ಗಿತ್ತು. ಪ್ರಜ್ವಲ್ ಪ್ರಶ್ನೆ ಕಂಪ್ಲೀಟ್ ಒಂದು ಸೈಡ್ ಆದಮೇಲೆ ನಿಖಿಲ್ ಒಬ್ಬರೇ ಅಲ್ಲ ಈಗ. ಹಾಗಾಗಿ ಅಲ್ಲೇನು ಕಿತ್ತಾಟದ ಪ್ರಶ್ನೆ ಇಲ್ಲ.